ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ. ಯೋಚನೆ ಇಲ್ಲದೆ ಮಾತಾಡಿದ್ರೆ ಕೊಡುವಂತ ವ್ಯವಸ್ಥೆ 100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬಂದು ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಪ್ರಮಾಣ ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ನೀವು ಯಾರು? ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ಯಾಕೆ ಯಾವ ವಿಷಯದ ಬಗ್ಗೆ ಏನು ಯಾವ ವಿಷಯ ಕೇಳಿದ್ರಿ ನನಗೆ? ಸಾಮೂಹಿಕ ವಿವಾಹದ ಆದ ಅವರ ಮೊದಲ ದಿವಸ ಏನು ಪ್ರಕ್ರಿಯೆ ಇದೆ, ಅದರ ಮೊದಲ ದಿವಸ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಹೇಳಿದ್ದೀರಿ. ಮಲಗಲಿಕ್ಕೆ ಬಿಡಬೇಕು ಅಂತ ಆತರ ಒಂದು ಮಾತುಗಳನ್ನು ಹೇಳಿದ್ದೀರಿ. ಹಾಗಾಗಿ ಆ ಮಾತು ಹೌದು ಅಂತಾದ್ರೆ ನೀವು ಪ್ರಮಾಣ ಮಾಡಬೇಕು ನಾವು ಹೇಳಿದ್ವಿ. ಇನ್ನೊಂದು ಕಡೆ ತೋರಿಸಿ. ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ, ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ. ಹೌದಾ? ಇಲ್ಲಿ ಪ್ರಶ್ನೆ ಮಾಡಿದವ್ರು ನಾವೇ ನೀವು ಹೇಳಿದಾಗೆ ನಾವು ಪ್ರಶ್ನೆ ಮಾಡಿದ್ದೀರಿ. ಬೇಗ ಮುಗಿಸಿ. ಪ್ರಮಾಣ ಮಾಡಿಯೇ ಮಾಡ್ತೀನಿ. ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ. ಇವರು ಗಿರೀಶ್ ಮಟ್ಟಣ್ಣ ಅವರು ಕೊಡುವಂತ ಮಾತು ಇಷ್ಟೇ. ಅವನು ಒಂದು ನಿಮಿಷ, ಗಿರೀಶ್ ಮಟ್ಟಣ್ಣ ಅವರು ಕೊಡುವ ಮಾತಿಗೆ ನಾವು ಹೋಗ್ತೀವಿ. ಯಾಕಂತಂದ್ರೆ ಗಂಡು ಮಗನಿಗೆ ಒಳ್ಳೆ ನಾಲಿಗೆ ಇದ್ರೆ ಒಳ್ಳೆ ಮಾತಿದೆ. ಆದ್ರೆ ಗಿರೀಶ್ ಮಟ್ಟಣ್ಣ ಇನ್ನು ಮುಂದೆ ಮಾತಾಡುವಾಗ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥಳ ಯೋಚನೆ ಮಾಡಿ ಮಾತಾಡಬೇಕು. ಆತರ ಇದ್ದೇ ಮಾತಾಡಿ. ಯೋಚನೆ ಇಲ್ಲದೆ ಮಾತಾಡಿದ್ರೆ ಕೊಡುವಂತ ವ್ಯವಸ್ಥೆ ಹೇಳಿದ ಮಾತುಗಳು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಯಾರೋ ಹೇಳಿದ್ದನ್ನು ಕೇಳುವುದು ಹೌದು, ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ? ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಅಷ್ಟೇ. ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ, ನಿಮಗೂ ಒಂದು ತೂಕ ಇರ್ತದೆ. ನೀವು ಇಷ್ಟು ದಿವಸ ಮಾತಾಡಿಲ್ಲ, ಯಾಕಂದ್ರೆ ಸತ್ಯಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ವ್ಯಾಪಿಸುವಂತ ಕೆಲಸ ಬೇಡ. ಹೇಳೋದು ನಾವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರೆತು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಲ್ಲೇ ಮದುವೆ ಆಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡ್ಯ, ಭಾರಿ ಬೇಜಾರಾಗಿದೆ ಅದು ನಮಗೆ. ಧರ್ಮಸ್ಥಳದಲ್ಲಿ ಮದುವೆಗೆ ಊಟ ಮಾಡಿದ್ದಾರೆ, ಮತ್ತೆ ಇವರು ತಿಂದು ಹೊಟ್ಟೆ ಅಲ್ಲಿದ್ದಾರೆ. ಯಾರ್ಯಾರಿಗೆ ಏನೇನಾಗಿದೆ ಅಂತ ನಾವು ಏನು ಹೇಳುದಿಲ್ಲ, ಆಗ್ತಾ ಉಂಟು, ಇನ್ನು ಆಗ್ತದೆ ನೋಡಿ, ಗೊತ್ತಾಗ್ತದೆ. ಯಾವಾಗ ನಿರ್ಧಾರ ಮಾಡ್ಲಿಕ್ಕೆ ನಾವು ಬಲವಂತ ಮಾಡುದಿಲ್ಲ. ನಾನು ಹೇಗೆ ಕೇಳಿಲ್ಲ, ಗಿರೀಶ್ ಪಟ್ಟಣ್ಣ ಅವರು ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡಿಯೇ ಮಾಡ್ತಾನೆ. 100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬಂದು ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಪ್ರಮಾಣ ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇದು ಮಾಡಿದಾರ, ನೀವು ಹೇಳಿದ್ರಲ್ಲ, ಅಲ್ಲಿರುವವರೆಲ್ಲರೂ ಅಂತ ಹೇಳಿದಾರೆ ಅಲ್ಲ, ಅದಕ್ಕೆ ಇಲ್ಲ. ನಿಮ್ಮಲ್ಲಿ ನಾವು ಯಾಕೆ ಬರ್ತೇವೆ? ನೀವು ಯಾರು? ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ. ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು. ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ. ಗಿರೀಶ್ ಮಟ್ಟಣ್ಣ ಅವರ ಎದುರುಗಡೆ ಲಕ್ಷ ಜನ ಒಬ್ಬೊಬ್ಬರು ಸಾಕು ಮಾತಾಡ್ಲಿಕ್ಕೆ. ಮಟ್ಟಣ್ಣವರ ವಿರುದ್ಧ ಅಲ್ಲ, ಗಿರೀಶ್ ಮಟ್ಟಣ್ಣನವರು ನಮ್ಮ ಕ್ಷೇತ್ರದ ಬಗ್ಗೆ, ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ. ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ. ಹೇಳ್ತಾ ಇದ್ದೀನಿ, ಕ್ಷೇತ್ರದ ಬಗ್ಗೆ ಆಗಲಿ, ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ. ವಿವಾಹದ ಮುಂಚಿನ ದಿವಸ ನಮ್ಮ ಹತ್ರ ದಾಖಲೆ ಇದೆ. ಹುಡುಗಿಯ ನಿಮ್ಮ ಬಾಯಲ್ಲಿ ಹೇಳಿದ್ ನೀವು ದಾಖಲೆ ಇದೆ ಸರ್, ದಾಖಲೆ ಇದ್ದು ನಾವು ನಿಮ್ಮ ಹತ್ರ ಸುಳ್ಳು ನಾವಿಲ್ಲೇ ಮದುವೆ ಆಗಿದ್ದು ದಾಖಲೆ ಇದ್ದು ಮಾತಾಡ್ತಿದ್ದೇವೆ. ತಿಳಿಯದೆ ಮಾತಾಡಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ 25 ಜನ ನಿಮ್ಗೆ ಕಳಿಸಬಹುದು ವಾಟ್ಸ್ಆಪ್ ಅಲ್ಲಿ. ನೀವು ಹೇಳ್ತೀರಿ ಇಲ್ಲಿನಿಂದ ಮತ್ತೊಬ್ಬ, ಅದು ಇದ್ದದ್ದೇ. ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ. ನೀವು ಅದನ್ನು ಹೇಳಬೇಕಾದ್ರೆ ನೀವು 1 ತಿಂಗಳು ಇಲ್ಲಿರಿ ಸರ್. ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ. ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಕೂಡ
ಯಾಕೆ ಅವನು ಬರೋದು ಅವನ ಶೂರತನ ಅಲ್ಲ. ನಿಮ್ಮ ಎದುರುಗಡೆ ನಾನಿದ್ದೀನಿ ತಾನೆ. ಇಲ್ಲಿ ರೇಪ್ ಮಾಡಿ ಎಲ್ಲ ರೇಪ್ ಮಾಡಿ ಏನ ನೇತಾಡ್ತದೆ ಅಂತ ಹೇಳಿದ ಅವಳು ಎದ್ದೇಳಿದಲ್ಲ, ಅವಳ ಮಗನನ್ನು 3 ಜನ ತಿರುಗಲಿಗೆ ಕಳಿಸಲಿಲ್ಲ ಅವಳು. ಈಗ ಇಲ್ಲಿಗೆ ಲಕ್ಷ ದೀಪೋತ್ಸವಕ್ಕೆ ಬರಬೇಡಿ, ಧರ್ಮಸ್ಥಳ ರಾಕ್ಷಸವನ, ಧರ್ಮಸ್ಥಳ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡಬಹುದು ಅಂದ್ರೆ ಅದರ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್. ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಅಂತಿದ್ದಾರೆ. ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವರು ಅಲ್ಲ ಅಂತ ಅರ್ಥ ಹೇಳಿದ್ರು. ಹೌದಲ್ಲ? ನಮ್ಮ ಒತ್ತಾಯ ಮಧ್ಯದಲ್ಲಿ ಧನಿಕಲೆಲ್ಲ ನೆರ್ತಕ್ಕೆ ತಂಬಿ ಮಂಗಿ ಧನಿಕುಲ ಬಗ್ಗೆ ನಿರ್ಣಯ ದೇವರಿದ್ದಾರೆ, ದೇವರು ನೋಡ್ಕೊಳ್ತಾರೆ. ಸರ್ 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 ಅಲ್ಲೇ ಮಾತಾಡಲ್ಲ, ಮಾತು ಮುಗಿದಿದೆ. ಸಮಸ್ಯೆ ಏನಿಲ್ಲ, ಏನು ಸಮಸ್ಯೆ ಬೇಡ. ಅಲ್ಲ, ಮಾತು ಮುಗಿದಿದೆ. ಆಯ್ತು ಸರ್. ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ. ಯೋಚನೆ ಮಾಡಿ ಮಾತಾಡ್ಬೇಕು. ಆತರ ಇದ್ದೇ ಮಾತಾಡಿ. ಯೋಚನೆ ಇಲ್ಲದೆ ಮಾತಾಡಿದ್ರೆ ಇಷ್ಟಲ್ಲ ಇನ್ನು ಕೊಡುವಂತ ವ್ಯವಸ್ಥೆ ಬೇರೆ ಇದೆ. 100 ಜನ ಅಲ್ಲ, 1000 ಜನ ಅಲ್ಲ, 1,00,000 ಜನ ನನ್ನ ವಿರುದ್ಧ ಬಂದು ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಪ್ರಮಾಣ ಇಷ್ಟು ಜನ ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇಷ್ಟು ಜನ ಬಂದದ್ದು ನೀವು ಯಾರು? ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ಕೂಡ ಯಾಕೆ ಅವನು ಬರೋದು ಅವನ ಶೂರತನ ಅಲ್ಲ. ನಿಮ್ಮ ಎದುರುಗಡೆ ನಾನಿದ್ದೀನಿ ತಾನೆ. ಇಲ್ಲಿ ರೇಪ್ ಮಾಡಿ ಎಲ್ಲ ರೇಪ್ ಮಾಡಿ ಏನ ನೇತಾಡ್ತದೆ ಅಂತ ಹೇಳಿದ ವ್ಯವಸ್ಥೆ ಅವಳು ಎದ್ದೇಳಿದಲ್ಲ, ಅವಳ ಮಗನನ್ನು 3 ಜನ ತಿರುಗಲಿಗೆ ಕಳಿಸಲಿಲ್ಲ ಅವಳು. ಈಗ ಇಲ್ಲಿಗೆ ಲಕ್ಷ ದೀಪೋತ್ಸವಕ್ಕೆ ಬರಬೇಡಿ, ಧರ್ಮಸ್ಥಳ ರಾಕ್ಷಸವನ, ಧರ್ಮಸ್ಥಳ ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.